ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿನಿಧಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಷನ್ ಮೂಲಕ ಕಂಡುಬರುತ್ತೆ. ಮತ್ತು ನೀವು ಇತರರನ್ನ ಕೂಡ ಹಂಚ್ಕೊಳ್ಬೋದು. ಇವತ್ತಿನ ಒಂದು ವಿಚಾರದಲ್ಲಿ ಯುಗಾದಿಯ ವರ್ಷ ಭವಿಷ್ಯ, 12 ರಾಶಿಗಳ ವರ್ಷ ಭವಿಷ್ಯವನ್ನು ನಾನು ಹೇಳ್ತಾ ಹೋಗ್ತೇನೆ. ಸೊ ರಾಶಿಯ ಪ್ರಕಾರ ವರ್ಷ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಕಡೆಯಲ್ಲಿ ಸಂಪೂರ್ಣ ಯುಗಾದಿ ಪುರುಷನ ಯಾವೆಲ್ಲ ರೀತಿ ಹೋಗಿದ್ದಾನೆ ಎಲ್ಲವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮೊದಲಿಗೆ ಮೇಷರಾಶಿ ವರ್ಷ ಭವಿಷ್ಯ ಹೇಗಿದೆ ಅಂತ ಅನ್ನುವಂಥದ್ದು ನೋಡ್ತಾ ಹೋದರೆ, ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದೊಂದು ಮಾತಿದೆ. ಹಾಗೆ ಬದುಕಿನಲ್ಲಿ ಎಲ್ಲ ಇದ್ದರೂ ಕೂಡ ಆರೋಗ್ಯ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ಪ್ರಯೋಜನ ಏನಿದೆ ಅನ್ನುವಂಥದ್ದು. ಹಾಗಾಗಿ ಈ ಸಲ ಆದಷ್ಟು ಮೇಷರಾಶಿಯವರು ಆರೋಗ್ಯನ ಅತಿ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಕಣ್ಣಿನ ಆರೋಗ್ಯ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಳ್ಳಿ. ಹಾಗೆ ರಕ್ತದ ತೊಂದರೆ, ಪಿತ್ತ ಜ್ವರ, ಚರ್ಮದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮತ್ತು ಈಗೊಂದು ಏನು ನಮ್ಮ ವಾತಾವರಣ ಕೂಡ ತುಂಬ ಬಿಸಿಯಾಗಿದೆ. ಹಾಗಾಗಿ ಹೆಚ್ಚು ಸೂಕ್ಷ್ಮದಿಂದ ವ್ಯವಹಾರ ಮಾಡಿ. ಅಂದರೆ ವಾತಾವರಣದಲ್ಲಿ ಹೊರಗಡೆ ಹೋಗಿ ಬರ್ತೀರಾ ಅಂತಂದರೆ, ಸೆಕೆ ಆಯಿತು ಅಂತಂದರೆ ಅತಿ ಬೇಗ ತಣ್ಣ ನೀರು ಕುಡಿಯೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿ, ಅದನ್ನೆಲ್ಲ ಮಾಡಬೇಡಿ ಅಂತ. ಇನ್ನು ಸಹೋದರರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಕೊಳ್ಳಿ. ಹಾಗೆ ಸ್ತ್ರೀಯರೊಂದಿಗೆ ಯಾವತ್ತೂ ಕಲಹ ಮಾಡುವಂಥದ್ದು ಬೇಡ. ಹಾಗೆ ಒಂದು ಏನು ನಿಮ್ಮ ಒಂದು ಉದ್ಯೋಗದಲ್ಲಿ ಬಡ್ತಿ ಕಂಡು ಬರ್ತದೆ. ಹಾಗೆ ವೇತನದಲ್ಲಿ ಹೆಚ್ಚಳ ಆಗುವಂಥದ್ದು ಕಂಡು ಬರ್ತದೆ. ಇನ್ನು ಮೇಷರಾಶಿಯವರು ಯಾರೆಲ್ಲ ಸಿಮೆಂಟು, ಕಬ್ಬಿಣ, ಕಲ್ಲು, ಚರ್ಮ, ಯಂತ್ರೋಪಕರಣ ವ್ಯವಹಾರದಲ್ಲಿ ಇರ್ತಾರೋ ಅವರಿಗೆ ಅಧಿಕ ಲಾಭವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಿದೆ. ಹಾಗೆ ಭೂಮಿ ಮತ್ತು ಮನೆ ಖರೀದಿ ಮಾಡುವಂಥವ್ರಿಗೆ ಕೂಡ ಒಳ್ಳೆಯ ಅವಕಾಶಗಳು ಕಂಡು ಬರುವಂಥದ್ದಿದೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಎನ್ನುವಂತಹ ಒಂದು ಮಾತು ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಶರೀರ ಸರಿ ಇದ್ದರೆ ನಾವೆಲ್ಲ ಸಾಧನೆ ಮಾಡಲಿಕ್ಕೆ ನಮಗೊಂದು ಅದೇ ಮಾಧ್ಯಮ ಅಂತ. ಶರೀರವೇ ಒಂದು ಮಾಧ್ಯಮ ಅನ್ನುವಂಥದ್ದು ಈ ಮಾತಿನ ಅರ್ಥ. ಹಾಗೆ ಪ್ರಾರಂಭದಲ್ಲಿ ದೇಹಾರೋಗ್ಯ ಅಷ್ಟಕ್ಕಷ್ಟೇ, ಅದನ್ನು ಹೇಳಿದೆ ಆರೋಗ್ಯ ಬಗ್ಗೆ ಎಚ್ಚರ ಅಂತೇಳಿ. ಇನ್ನು 1/5/2024 ನಂತರದಲ್ಲಿ ಗುರು ನಿಮ್ಮ ಧನಸ್ಥಾನಕ್ಕೆ ಬರೋದರಿಂದ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಸ್ಕೊಳ್ತಾ ಕಂಡು ಬರುತ್ತೆ, ಬಗೆಹರಿಸ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಿದೆ. ಇನ್ನು ಮೇ 19ರಿಂದ ಜೂನ್ 12ರವರೆಗಿನ ಅವಧಿಯಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯ, ಅಧ್ಯಾಪಕ ಕ್ಷೇತ್ರದಲ್ಲಿರೋರಿಗೆ ಉತ್ತಮ ಮನ್ನಣೆ ಸಿಗುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಮಕ್ಕಳಿಗೆ ವಿದ್ಯಾಪ್ರಗತಿ, ಹಾಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗುವಂತಹದ್ದು ಕಂಡುಬರುವಂಥದ್ದಿದೆ. ನವೆಂಬರ್ ನಂತರ ಅರ್ಧಕ್ಕೆ ನಿಂತ ಕಾರ್ಯಗಳೆಲ್ಲ ಪೂರ್ಣಗೊಳ್ಳುವಂತಹ ಒಂದು ಒಳ್ಳೆಯ ಅವಕಾಶಗಳು ಕಂಡುಬರುತ್ತೆ. ಹಾಗಾಗಿ ಸಿದ್ಧರಾಗಿ ಅಲ್ಲಿಗೆ. ಜೊತೆಗೆ ಗುರು ದತ್ತಾತ್ರೇಯರ ಆರಾಧನೆ ಮಾಡುವ ಮೂಲಕ ಈ ಒಂದು ವರ್ಷ ನೀವು ಏನೆಲ್ಲ ತೊಂದರೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಬೋದು ಅನ್ನುವಂತಹದ್ದು ಮೇಷರಾಶಿಯವರ ವರ್ಷ ಭವಿಷ್ಯ. ಧನ್ಯವಾದಗಳು.